ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ರಫೇಜಸ್ ಸೈಂಟಿಸ್ಟ್ ಕೊಲತ್ತೂರ್ ಗೋಪಾಲ್ ಇವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 3.3 ನೋಡಿ, ಹೌ ಟು ಟೆಸ್ಟ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಫ್ ಫುಡ್. ಆಹಾರದ ವಿವಿಧ ಘಟಕಗಳನ್ನು ಪರೀಕ್ಷಿಸುವುದು ಹೇಗೆ ಟೆಸ್ಟ್ ಮಾಡೋದು, ಆಹಾರದ ಘಟಕಗಳಲ್ಲಿ ಇರ್ತಕ್ಕಂತಹ ಕೆಲವೊಂದು ಕಾಂಪೋನೆಂಟ್ಸ್ ಘಟಕಗಳನ್ನು ಪರೀಕ್ಷಿಸುವುದು ಹೇಗೆ. See, let us find out which nutrients are present in various food items. ನಾವೀಗ ವಿವಿಧ ಬೇರೆ ಬೇರೆ ಆಹಾರ ಪದಾರ್ಥಗಳಿರ್ತಕ್ಕಂಥ ಪೋಷಕಾಂಶಗಳು ಇರುತ್ತವೆ. ಬೇರೆ ಬೇರೆ ಆಹಾರದಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರುತ್ತೆ. ಅದನ್ನ ಹೇಗೆ ಕಂಡುಕೊಳ್ಳೋದು ಅಂತೇಳಿ ನೋಡೋಣ. ಒಂದೊಂದು ಆಹಾರದಲ್ಲಿ ಒಂದೊಂದು ಥರ ಪೋಷಕಾಂಶ, ಎಲ್ಲದರಲ್ಲೂ ಒಂದೇ ಥರ ಇರಲ್ಲ ಅಲ್ವಾ. ಈಗ ನಿಂಬೆಹಣ್ಣು ನೋಡಿ ಹುಳಿಯಾಗಿರುತ್ತೆ, ಅದೇ ಸೀತಾಫಲ ಸಿಹಿಯಾಗಿರುತ್ತೆ. ಆ ಥರ ರುಚಿಯಲ್ಲಿ ಹೇಗೆ ಭಿನ್ನವಾಗಿರುತ್ತೋ ಹಾಗೆ ಪೋಷಕಾಂಶಗಳಲ್ಲೂ ವಿವಿಧ ರೀತಿಯ ಪೋಷಕಾಂಶಗಳು ಇರುತ್ತೆ. ಅದು ಹೇಗೆ ಟೆಸ್ಟ್ ಮಾಡೋದು ನೋಡಿ. ಸಮ್ ನ್ಯೂಟ್ರಿಯೆಂಟ್ಸ್ ಲೈಕ್ ಸ್ಟಾರ್ಚ್, ಎ ಟೈಪ್ ಆಫ್ ಕಾರ್ಬೋಹೈಡ್ರೇಟ್. ಪಿಷ್ಟ, ಸ್ಟಾರ್ಚ್ ಅಂದರೆ ಕನ್ನಡದಲ್ಲಿ ಪಿಷ್ಟ ಅಂತಾರೆ. ಇದು ಒಂದು ರೀತಿಯ ಕಾರ್ಬೋಹೈಡ್ರೇಟ್. ಪಿಷ್ಟ ಅನ್ನೋದೇನು, ಇಸ್ ಎ ಒನ್ ಆಫ್ ದಿ ಟೈಪ್ ಆಫ್ carbohydrate. Starch is one of the type of carbohydrate. ಅದೇ ರೀತಿ fat and protein can be detected using fairly simple test. ಅದೇ ರೀತಿ ಪ್ರೋಟೀನ್ ಮತ್ತು ಫ್ಯಾಟ್, ಕೊಬ್ಬು ಮತ್ತು ಪ್ರೋಟೀನ್ಗಳಂತಹ ಕೆಲವೊಂದು ಪೋಷಕಾಂಶಗಳನ್ನು ಸರಳ ಪರೀಕ್ಷೆಯ ಮೂಲಕ ಏನು ಮಾಡ್ಬೋದು, ಕಂಡುಹಿಡಿಬೋದು. While others can be detected only in a well equipped laboratory. Let us explore how we can detect the presence of starch, fat and protein in some food items. ಅದೇ ರೀತಿ ಕೆಲವೊಂದು ಪೋಷಕಾಂಶಗಳಿಗೆ ಸುಸಜ್ಜಿತ ಎಕ್ವಿಪೈಡ್ ಲ್ಯಾಬೊರೇಟರಿಗಳು, ಸುಸಜ್ಜಿತವಾದಂತಹ ಲ್ಯಾಬೊರೇಟರಿ ಪ್ರಯೋಗಾಲಯದಲ್ಲಿ ಮಾತ್ರ ಕಂಡುಹಿಡಿಬೋದು. ಆದರೆ ಈಗ ನಾವು ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಪಿಷ್ಟ, ಸ್ಟಾರ್ಚ್ ಮತ್ತು ಕೊಬ್ಬು, ಫ್ಯಾಟ್ ಮತ್ತು ಪ್ರೋಟೀನ್ ಇರುವಿಕೆಯನ್ನು ಹೇಗೆ ಕಂಡುಹಿಡಿಬೋದು ಅಂತೇಳಿ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಒನ್ 3.3.1 ಟೆಸ್ಟ್ ಫಾರ್ ಸ್ಟಾರ್ಚ್. ಅದರಲ್ಲಿ ಫಸ್ಟ್ ಪಿಷ್ಟ ಅಂದರೆ ಇದು ಒಂದು ರೀತಿಯ ಕಾರ್ಬೋಹೈಡ್ರೇಟ್ ಅಂತ ಹೇಳಿದೀವಿ. ಕಾರ್ಬೋಹೈಡ್ರೇಟು, ಫ್ಯಾಟು, ಪ್ರೋಟೀನ್ ಇವುಗಳ ಬಗ್ಗೆ ಟೆಸ್ಟ್ ಮಾಡ್ತಿರೋದು. ಆಕ್ಟಿವಿಟಿ ಕೊಟ್ಟಿದ್ದಾರೆ ಒಂದು 3.5 ಲೆಟಸ್ ಇನ್ವೆಸ್ಟಿಗೇಟ್. ಸ್ಟಾರ್ಚ್ ಟೆಸ್ಟ್ನ ಹೇಗೆ ಮಾಡೋದು, ಪಿಷ್ಟದ ಪರೀಕ್ಷೆ. ನಾನು ಹಾಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಈ ವಸ್ತುಗಳು, ಇಲ್ಲಿರ್ತಕ್ಕಂಥ ವಸ್ತುಗಳು ನಿಮ್ಗೆ ಅವೈಲೇಬಲ್ ಇದ್ದರೆ ನೀವು ಸಹ ಟೆಸ್ಟ್ ಮಾಡಿ ನೋಡಿ. ಇಲ್ಲ ನಿಮ್ಮ ಸ್ಕೂಲ್ಗಳಲ್ಲಿ ಟೀಚರ್ಸ್ನ ಸಹಾಯದಿಂದ ಅವರು ಟೆಸ್ಟ್ ಮಾಡಿ ತೋರಿಸಿದ್ರೆ ಅಲ್ಲಿ ಕೇಳಿ ಒಂದ್ಸಲ ತಿಳ್ಕೊಳ್ಳಿ. ನೋಡಿ, ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ಸ್ ಸಚ್ ಆಸ್ ಎ ಸ್ಲೈಸ್ ಆಫ್ ಪೊಟ್ಯಾಟೊ, ಕುಕುಂಬರ್, ಬ್ರೆಡ್, ಸಮ್ ಬಾಯ್ಲ್ಡ್ ರೈಸ್, ಬಾಯ್ಲ್ಡ್ ಗ್ರಾಮ್, ಕ್ರಶ್ಡ್ ಪೀನಟ್ಸ್, ಆಯಿಲ್, ಬಟರ್ ಆ್ಯಂಡ್ ಕ್ರಶ್ಡ್ ಕೊಕೊನಟ್. ಏನು ಮಾಡಬೇಕು ನೀವು, ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ, ಸ್ವಲ್ಪ ಪ್ರಮಾಣದ ಫುಡ್ ಐಟಮ್ಗಳು, ಆಹಾರ ಪದಾರ್ಥಗಳಾದಂತಹ ಯಾವುದ್ಯಾವುದು, ಸ್ಲೈಸ್ ಆಫ್ ಪೊಟ್ಯಾಟೊ ಆಲೂಗೆಡ್ಡೆಯ ಒಂದು ತುಂಡು, ಮತ್ತು ಕುಕುಂಬರ್ ಸೌತೆಕಾಯಿ, ಸ್ವಲ್ಪ ಬ್ರೆಡ್, ಸ್ವಲ್ಪ ಬಾಯ್ಲ್ಡ್ ರೈಸ್ ಅಂದರೆ ಸಮ್ ಬಾಯ್ಲ್ಡ್ ರೈಸ್ ಬೇಯಿಸಿದ ಅನ್ನ, ಬಾಯ್ಲ್ಡ್ ಗ್ರಾಮ್ ಬೇಯಿಸಿದ ಕಡಲೆಕಾಯಿ, ಮತ್ತು ಕ್ರಶ್ಡ್ ಪೀನಟ್ಸ್. ಕ್ರಶ್ಡ್ ಪೀನಟ್ಸ್ ಅಂದರೆ ಪುಡಿ ಮಾಡಿದಂಥ ಕಡಲೆಕಾಯಿ ತಗೊಳ್ಳಿ. ಅದೇ ರೀತಿ ಆಯಿಲ್ ಎಣ್ಣೆ ತಗೊಳ್ಳಿ, ಬಟರ್ ಬೆಣ್ಣೆ ತಗೊಳ್ಳಿ, ಆ್ಯಂಡ್ ಕ್ರಶ್ಡ್ ಕೊಕೊನಟ್ ಚೆನ್ನಾಗಿ ತೆಂಗಿನಕಾಯಿ ತುರಿದಿರುವಂತಹ ತೆಂಗಿನಕಾಯಿ. ಇಷ್ಟು ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೋಬೇಕು. ಓಕೆ ಆಯ್ತಾ. ಯು ಕ್ಯಾನ್ ಟೇಕ್ ಅದರ್ ಫುಡ್ ಐಟಮ್ಸ್ ಟು ಫಾರ್ ಟೆಸ್ಟಿಂಗ್. ಈಗ ಇತರ ಪದಾರ್ಥಗಳನ್ನು ಸಹ ಈ ಪರೀಕ್ಷೆಗಾಗಿ ಎಲ್ಲ ಪದಾರ್ಥಗಳನ್ನು ಇಟ್ಕೊಳ್ಬೋದು. ಇಷ್ಟು ತೊಗೊಂಡ್ಬಿಟ್ರೆ ಒಂದೇ ಸಲ ನಮಗೆ ಏನೇನೆಲ್ಲ ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದೆಲ್ಲವನ್ನು ಮಾಡ್ತಾ ಹೋಗ್ಬೋದು. ಈಗ ಫಸ್ಟ್ ಟೆಸ್ಟಿಂಗ್ ಫಾರ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ವೇರಿಯಸ್ ಫುಡ್ ಐಟಮ್ಸ್. ಫಸ್ಟ್ ಪ್ಲೇಸ್ ಎ ಸ್ಮಾಲ್ ಪೀಸ್ ಆಫ್ ಈಚ್ ಐಟಮ್ ಆನ್ ಸಪರೇಟ್ ಡಿಶ್. ಈಗ ನಾವು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಪದಾರ್ಥಗಳ ಸ್ವಲ್ಪ ಸ್ವಲ್ಪವನ್ನು ಪ್ರತ್ಯೇಕ ಬಟ್ಟಲಿಗಳಲ್ಲಿ ತೆಗೆದುಕೊಳ್ಳಿ. ಒಂದೊಂದು ಕಪ್ನಲ್ಲಿ ತಗೊಳ್ಳಿ. ಕಾಯಿ ತುರಿನ ಒಂದು ಕಪ್ಪಿಗೆ ಹಾಕೊಳ್ಳಿ, ಆಲೂಗೆಡ್ಡೆ ಪೀಸ್ನ ಒಂದು ಕಡೆ ಹಾಕೊಳ್ಳಿ, ಸೌತೆಕಾಯಿನ ಒಂದು ಕಡೆ ತಗೊಳ್ಳಿ, ಬೇಯಿಸಿದನ್ನ ಒಂದು ಕಡೆ ತಗೊಳ್ಳಿ, ಕಡಲೆಕಾಯಿ ಬೇಯಿಸಿದ್ದನ್ನ ತಗೊಳ್ಳಿ. ಈ ರೀತಿ ಒಂದೊಂದು ಕಪ್ಗೆ ಸಪ್ರೇಟ್ ತಗೊಳ್ಳಿ. With the help of a dropper, put 2-3 drops of diluted iodine solution on each food item. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಥರ ಎಲ್ಲಾನು ಒಂದೊಂದು ಕಪ್ಗೆ ಇಟ್ಟಿರ್ತಿರಲ್ಲ, ಎಲ್ಲದಕ್ಕೂ ಒಂದೊಂದು ಡ್ರಾಪ್, 2 to 3 ಡ್ರಾಪ್ಸ್ ಏನನ್ನ ಅಯೋಡಿನ್ ಸೊಲ್ಯೂಷನ್, ಅಯೋಡಿನ್ ದ್ರಾವಣವನ್ನು ಹಾಕ್ತಾ ಬನ್ನಿ. ಇಲ್ಲಿ ಕೊಟ್ಟಿದ್ದಾರೆ
ಇದು ನಿಮ್ಮ ಲ್ಯಾಬೊರೇಟರಿಗಳಲ್ಲಿ ಸ್ಕೂಲ್ಗಳಲ್ಲಿ ಸಿಗುತ್ತೆ. ಸಿಕ್ಕರೆ ನೀವು ಅದನ್ನು ಮಾಡಿ ನೋಡಿ. ಲ್ಯಾಬೊರೇಟರಿಗಳಲ್ಲಿ ನಿಮ್ಮ ಟೀಚರ್ಸ್ನ ಕೇಳಿ ಫುಡ್ ಐಟಮ್ನ ತೊಗೊಂಡೋಗಿ ನೀವು ಟೆಸ್ಟ್ ಮಾಡಿ. ಅದಕ್ಕೆ 2 to 3 ಡ್ರಾಪ್ ಏನೋ ಅಯೋಡಿನ್ ದ್ರಾವಣವನ್ನು ಹಾಕಿ. ಅಬ್ಸರ್ವ್ ಇಫ್ ದೇರ್ ಆರ್ ಎನಿ ಚೇಂಜಸ್ ಇನ್ ದ ಕಲರ್ ಆಫ್ ದ ಫುಡ್ ಐಟಮ್. 2-3 ಹನಿ ಅಯೋಡಿನ್ ದ್ರಾವಣವನ್ನು ಹಾಕಿದ್ಮೇಲೆ ಆ ಆಹಾರ ಪದಾರ್ಥಗಳಲ್ಲಿ ಏನಾದರೂ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಗಮನಿಸಿ. Have they turned blue black? Record your observation in table 3.3. ಆ ಬಣ್ಣ ಏನಾದರೂ ನೀಲಿ ಕಪ್ಪು ಬಣ್ಣ ಅಂದರೆ ಸ್ವಲ್ಪ ನೀಲಿನಲ್ಲೇ ಕಪ್ಪು ನೀಲಿ ಅಂತ ಕರೀತಾರಲ್ಲ ನೀವಿ ಬ್ಲೂ, ಆ ಬಣ್ಣಕ್ಕೆ ಏನಾದರೂ ಬಣ್ಣ ಬಂದಿದ್ರೆ ಏನಂತ ಅರ್ಥ? ಟೇಬಲ್ 3.3ನಲ್ಲಿ ಎಂಟ್ರಿ ಮಾಡಿ. ಏನಂತ? ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಏನು? ಈ ನೀಲಿ ಕಪ್ಪು ಬಣ್ಣವು ಪಿಷ್ಟದ ಇರುವಿಕೆಯನ್ನು ಸೂಚಿಸುತ್ತದೆ. ಸ್ಟಾರ್ಚ್ ಇದೆ ಆಹಾರದಲ್ಲಿ. ನೀವು ಎಲ್ಲ ಆಹಾರ ಪದಾರ್ಥಗಳಿಗೂ ಅಯೋಡಿನ್ ಸೊಲ್ಯೂಷನ್ ಹಾಕಿರ್ತೀರ. ಅದರಲ್ಲಿ ಯಾವ ಆಹಾರ ಬ್ಲೂ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಿರುತ್ತೆ ಆ ಆಹಾರದಲ್ಲಿ ಏನಿದೆ ಅಂತ ತಿಳ್ಕೊಬೇಕು ನೀವು. ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಏನಿದೆ? ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್, ಪಿಷ್ಟದ ಇರುವಿಕೆ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವುದಾದ್ರೂ ಸ್ಟಾರ್ಚ್ ಇದೆ ಅಂದರೆ ಅದೆಲ್ಲವೂ ಕಾರ್ಬೋಹೈಡ್ರೇಟ್ಸ್ ಅಂತ ಗೊತ್ತಾಗುತ್ತೆ. ಸ್ಟಾರ್ಚ್ ಇದೆ ಗೊತ್ತಾಯ್ತು. ಸಿ ನೆಕ್ಸ್ಟ್ 3.2 ಟೆಸ್ಟ್ ಫಾರ್ ಫ್ಯಾಟ್. ಈಗ ಫ್ಯಾಟ್ ಟೆಸ್ಟನ್ನು ಮಾಡಿ. ಆಕ್ಟಿವಿಟಿ ಕೊಟ್ಟಿದ್ದಾರೆ ಒಂದೋದಕ್ಕೆ. 3.6 ಲೆಟ್ ಅಸ್ ಇನ್ವೆಸ್ಟಿಗೇಟ್. ಒಂದು ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ಟೇಕ್ ಎ ಸ್ಮಾಲ್ ಪಾರ್ಟ್ ಆಫ್ ಫುಡ್ ಐಟಮ್ಸ್ ದಟ್ ಯು ಟೆಸ್ಟೆಡ್ ಫಾರ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ಆಕ್ಟಿವಿಟಿ 3.5. ನೀವು 3.5ನಲ್ಲಿ ಪಿಷ್ಟದ ಇರುವಿಕೆ ಇರೋದಕ್ಕೊಂದು ಆಹಾರದ ಪರೀಕ್ಷೆಗಳನ್ನು ಮಾಡಿದ್ದೀರಿ. ಒಂದು ಸಣ್ಣ ಭಾಗವನ್ನು ಮಾಡಿದ್ದೀರಲ್ಲ, ತೆಗೆದುಕೊಂಡ್ರಿ. ಪ್ಲೇಸ್ ಈಚ್ ಫುಡ್ ಐಟಮ್ ಆನ್ ಎ ಸಪರೇಟ್ ಪೀಸ್ ಆಫ್ ಪೇಪರ್. ಅದರಲ್ಲಿ ಸ್ವಲ್ಪ ಭಾಗವನ್ನು, ಈಗ ನೀವು ಫಸ್ಟಿಗೆ ಏನೇನು ಫುಡ್ ಐಟಮ್ ತೊಗೊಂಡಿದ್ದೀರಿ ಅದರಲ್ಲಿ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಎಲ್ಲ ಪ್ರತ್ಯೇಕವಾಗಿ ಒಂದು ಕಾಗದದ ಮೇಲೆ ಹಾಕ್ತಾ ಬನ್ನಿ. ಏನೇನು ಫಸ್ಟ್ ತೊಗೊಂಡಿದ್ರಿ? ಆಲೂಗಡ್ಡೆ ತೊಗೊಂಡಿದ್ರಿ, ಬೇಯಿಸಿದ ಅನ್ನ, ಬೇಯಿಸಿದ ಕಡಲೆಕಾಯಿ, ಪುಡಿ ಮಾಡಿದ ಕಡಲೆಕಾಯಿ, ತುರಿದಿರೋ ತೆಂಗಿನಕಾಯಿ, ಎಣ್ಣೆ ತೊಗೊಂಡಿದ್ರಿ, ಬೆಣ್ಣೆ ತೊಗೊಂಡಿದ್ರಿ, ಇಷ್ಟೆಲ್ಲ ತೊಗೊಂಡಿದ್ದೀರಾ ಅಲ್ವಾ? ಅದನ್ನು ಒಂದು ಪೇಪರ್ ಮೇಲೆ, ಪೀಸ್ ಆಫ್ ಪೇಪರ್ ಮೇಲೆ ಎಲ್ಲ ಫುಡ್ ಐಟಮ್ನ ಹಾಕ್ತಾ ಬನ್ನಿ. Wrap the paper around the food and proceed. Be careful not to tear the paper. ಏನು ಮಾಡ್ಬೇಕು ನೀವು? ಅದನ್ನ ಕಾಗದದ ಮೇಲೆ ಎಲ್ಲ ಹಾಕಿ ಒತ್ತಬೇಕು. ಪ್ರೆಸ್ ಮಾಡಿ ಅದನ್ನ ಒತ್ತಿ ಆ ಕಾಗದ ಅರಿಯದಂತೆ ಎಚ್ಚರಿಕೆ ವಹಿಸಿ ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ಬೇಕು, ಒತ್ತಬೇಕು. ಆ ಎಲ್ಲ ಆಹಾರ ಪದಾರ್ಥಗಳನ್ನು ಪೇಪರ್ ಒಳಗೆ ಹಾಕಿ ಅದನ್ನು ಸ್ವಲ್ಪ ಈ ಪ್ಯಾಕ್ ಮಾಡ್ತಾರೆ ನೋಡಿ, ಪೊಟ್ಟಣ ಕಟ್ಟೋದು, ಆ ರೀತಿ ಸ್ವಲ್ಪ ಒತ್ತಿ ಚೆನ್ನಾಗಿ ಅದುಮಿ ಪೇಪರ್ನ ಅದ್ರ ಮೇಲೆ ಮಾಡಿ. ಓಕೆನಾ? ಇಫ್ ಎ ಫುಡ್ ಐಟಮ್ ಕಂಟೈನ್ಸ್ ಲಿಟಲ್ ವಾಟರ್ ಅಲೋ ದ ಪೇಪರ್ ಟು ಡ್ರೈ. ಏನು ಮಾಡಿ? ಆ ಕಾಗದದ ಇರ್ತಕ್ಕಂಥ ಆಹಾರ ಪದಾರ್ಥದಲ್ಲಿ ಸ್ವಲ್ಪ ಏನಾದ್ರು ತೇವಾಂಶ ಬಂತು ಅಂದರೆ, ಈಗ ಅದು ಸೌತೆಕಾಯಿ ಇಟ್ಟಿರ್ತೀರ, ಅದರಲ್ಲಿ ನೀರು ಇದ್ದೇ ಇರುತ್ತೆ, ತೇವಾಂಶ ಇರುತ್ತೆ ಅಲ್ವಾ? ಅಂತಹ ಪದಾರ್ಥಗಳೇನಾದರೂ ಆ ಕಾಗದ ಒದ್ದೆ ಆಯಿತು ಅಂದರೆ ಅದನ್ನು ಆ ಕಾಗದವನ್ನು ಸಿಗೋಕ್ಕೆ ಬಿಡಿ, ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ. ಓಕೆನಾ? Does the paper develop an oily patch? What do you think is the reason for this patch? If oil or butter is present in the food item, ಏನು ಆ ಕಾಗದದ ಮೇಲೆ ಏನಾದ್ರು ಎಣ್ಣೆ ಗುರುತುಗಳು ಬಂದಿದ್ರೆ, ಇಫ್ ದ ಆಯಿಲಿ ಪ್ಯಾಚಸ್, ನಿಮ್ಗೆ ಎಣ್ಣೆ ಗುರುತುಗಳು ಕಾಣ್ತೀರಿ, ಕಾಯಿ ತುರಿ ಹಾಕಿರ್ತೀರಾ, ಬೆಣ್ಣೆ ಹಾಕಿದ್ದೀರಾ ಅಥವಾ ಎಣ್ಣೆ ಹಾಕಿದ್ದೀರಾ ಅಥವಾ ಪುಡಿ ಮಾಡಿರ್ತಕ್ಕಂಥ ಕಡಲೆಕಾಯಿ ಹಾಕಿರ್ತೀರಾ, ಇಲ್ಲೆಲ್ಲ ಸಾಮಾನ್ಯವಾಗಿ ನಾವು ಆಯಿಲ್ ಪ್ಯಾಚಸ್, ಎಣ್ಣೆ ಗುರುತುಗಳು ಕಂಡು ಬರುತ್ತೆ ಇವುಗಳಲ್ಲಿ. ಅರ್ಥ ಆಯ್ತಾ? ವಾಟ್ ಡು ಯು ಥಿಂಕ್ ಇಸ್ ದ ರೀಸನ್ಸ್ ಫಾರ್ ಇಸ್ ಪ್ಯಾಚ್? ದ ಆಯಿಲ್ ಆರ್ ಬಟರ್ ಇಸ್ ಪ್ರೆಸೆಂಟ್ ಇನ್ ದ ಫುಡ್ ಐಟಮ್. ಆ ಬೆಣ್ಣೆಯಲ್ಲಿ ಅಥವಾ ಎಣ್ಣೆಯಲ್ಲಿ ಯಾವ ಒಂದು ಆಹಾರದ ಘಟಕ ಇದೆ ಅಂತ ತಿಳ್ಕೊಳ್ತೀರಾ? ಇಟ್ ಲೀವ್ಸ್ ಆನ್ ಆಯಿಲಿ ಪ್ಯಾಚ್ ಆನ್ ದ ಪೇಪರ್. ನಾವು ಹೋಲ್ಡ್ ದ ಪೇಪರ್ ಅಗೇನೆಸ್ಟ್ ಲೈಟ್. ಏನು ಮಾಡಿ? ಈಗ ಕಾಗದವನ್ನು ಬೆಳಕಿಗೆ ಎದುರಾಗಿ ಹಿಡಿಯಿರಿ, ಬೆಳಕಿಗೆ ಇಟ್ಕೊಳ್ಳಿ ಆ ಕಾಗದವನ್ನು. ಅರ್ಥ ಆಯ್ತಾ? ಆ ಕಾಗದದ ಬೆಣ್ಣೆ ಅಥವಾ ಎಣ್ಣೆ ಎಲ್ಲ ಹಾಕಿರ್ತಿರಲ್ಲ, ಆ ಕಾಗದವನ್ನು ತೆಗೆದುಕೊಂಡು ಕೈಲಿ ಬೆಳಕು ಎಲ್ಲಿರುತ್ತೆ ಅಲ್ಲಿಗೆ ಇಟ್ಕೊಳ್ಳಿ. ಏನು ಮಾಡಲಿ? ನಾವು ಕ್ಯಾನ್ ಯು ಸಿ ದ ಲೈಟ್ ಫೈಂಟ್ಲಿ ಶೈನಿಂಗ್ ಥ್ರೂ ದಿಸ್ ಪ್ಯಾಚ್? ನಿಮ್ಗೇನಾದರೂ ಆ ಎಣ್ಣೆ ಗುರುತು ಇರ್ತಕ್ಕಂಥ ಆಹಾರ ಪದಾರ್ಥದ
ಆ ಮಸುಕು, ಆ ಪೇಪರ್ ಕಾಗದ ಒಳೆಯುತ್ತಿರೋ ಥರ ಕಾಣುತ್ತಾ ನಿಮಗೆ ಅಂತ ಕೇಳ್ತಿದ್ದಾರೆ, ಒಳೆಯೋ ಥರ. ಆ್ಯಂಡ್ ಆಯಿಲಿ ಪ್ಯಾಚ್ ಆನ್ ದ ಪೇಪರ್ ಶೋಸ್ ದಟ್ ದ ಫುಡ್ ಐಟಮ್ ಕಂಟೈನ್ಸ್ ಫ್ಯಾಟ್. ಈ ರೀತಿ ಎಣ್ಣೆಯ ಗುರುತುಗಳಿರ್ತಕ್ಕಂತಹ ಆ ಕಾಗದದಲ್ಲಿ ಕಂಡು ಬರ್ತಕ್ಕಂತಹ ಎಣ್ಣೆಯ ಗುರುತಿನಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥದಲ್ಲಿ ಏನಿದೆ ಅಂತ ತೋರಿಸುತ್ತದು ಕೊಬ್ಬನ್ನ ಹೊಂದಿದೆ. ಕಾಂಪೊನೆಂಟ್ ಆಫ್ ಫುಡ್ ಅಂದರೆ ಕೊಬ್ಬಿನ ಅಂಶವನ್ನ ಹೊಂದಿದೆ ಎಂಬುದು ತಿಳಿಯುತ್ತದೆ. ವಿಚ್ ಆಫ್ ದೀಸ್ ಐಟಮ್ಸ್ ಕಂಟೈನ್ಸ್ ಫ್ಯಾಟ್? ಹಾಗಾದ್ರೆ ಇಲ್ಲಿ ಇರ್ತಕ್ಕಂತಹ ಯಾವ ಆಹಾರ ಪದಾರ್ಥಗಳು ಕೊಬ್ಬುಗಳನ್ನ ಅಂದ್ರೆ ಫ್ಯಾಟ್ ಅನ್ನ ಹೊಂದಿದೆ? ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 3.3. ನಿಮ್ಮ ಒಂದು ದಾಖಲೆಯನ್ನು ನೀವು ಮಾಡಿರ್ತಕ್ಕಂಥ ಟೆಸ್ಟಿಂದ ಯಾವುದ್ರಲ್ಲಿ ಕೊಬ್ಬಿನ ಅಂಶ ಇದೆ ಅನ್ನೋದನ್ನ ಟೇಬಲ್ 3.3 ಕೊಟ್ಟಿದ್ದಾರೆ. ನೆಕ್ಸ್ಟು ಅದನ್ನು ತಿಳಿಸಿ ಅಂತೇಳಿ ಹೇಳಿದ್ದಾರೆ. ನಮಗೆ ಗೊತ್ತಾಗ್ಬಿಡುತ್ತಲ್ವಾ, ಬಟರ್ ಬೆಣ್ಣೆಲಿರುತ್ತೆ, ಎಣ್ಣೆಯಲ್ಲಿರುತ್ತೆ, ಕಡಲೆಕಾಯಿ ಬೀಜದಲ್ಲೂ ಎಣ್ಣೆ ಬರುತ್ತೆ, ತೆಂಗಿನಕಾಯಿ ತುರಿನಲ್ಲೂ ಬರುತ್ತೆ, ಇವೆಲ್ಲದರಲ್ಲೂ ಸಹ ನಮಗೆ ಕೊಬ್ಬಿದೆ ಅನ್ನೋದು ತಿಳಿಯುತ್ತೆ. ಓಕೆನಾ? ಸಿ ನೆಕ್ಸ್ಟ್ 3.3.3 ಟೆಸ್ಟ್ ಫಾರ್ ಪ್ರೋಟೀನ್. ಇದು ಒಂದನ್ನು ನೋಡೋಣ. ಟೆಸ್ಟ್ ಫಾರ್ ಪ್ರೋಟೀನ್. ಆಕ್ಟಿವಿಟಿ 3.7 ಲೆಟ್ ಅಸ್ ಇನ್ವೆಸ್ಟಿಗೇಟ್. ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ದಿಸ್ ಆಕ್ಟಿವಿಟಿ ಮೇ ಬಿ ಡೆಮಾನ್ಸ್ಟ್ರೇಟೆಡ್ ಬೈ ದ ಟೀಚರ್ಸ್. ಇದನ್ನು ನೀವೇ ಮಾಡೋಕ್ಕೆ ಹೋಗಬೇಡಿ, ಟೀಚರ್ನ ಸಹಾಯದಿಂದ, ಶಿಕ್ಷಕರ ಸಹಾಯದಿಂದ ಅವರ ಮೂಲಕ ಈ ಚಟುವಟಿಕೆಯನ್ನು ಮಾಡಿ. ಇವುಗಳೆಲ್ಲವನ್ನು ನಾವೇ ಮಾಡ್ಬೋದು, 2 ಕಾರ್ಬೋಹೈಡ್ರೇಟ್, ಸ್ಟಾರ್ಚ್ ಮತ್ತು ಫ್ಯಾಟ್ದು. ಬಟ್ ಇದನ್ನು ನಿಮ್ಮ ಟೀಚರ್ಸ್ನ ಸಹಾಯದಿಂದ ಮಾಡಿ, ನೀವೇ ಮಾಡೋಕ್ಕೆ ಹೋಗಬೇಡಿ. ಟೇಕ್ ಎ ಫುಡ್ ಐಟಮ್ ಟೆಸ್ಟೆಡ್ ಇನ್ ಪ್ರೀವಿಯಸ್ ಆಕ್ಟಿವಿಟೀಸ್. ಲಾಸ್ಟ್ ಚಟುವಟಿಕೆಯಲ್ಲಿ ಏನೇನು ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡಿದ್ರಿ ಎಲ್ಲಗಳನ್ನು ಮತ್ತೆ ತೆಗೆದುಕೊಳ್ಳಿ ಸ್ವಲ್ಪ ಪರೀಕ್ಷಿಸೋದಕ್ಕೆ. ಮೇಕ್ ಎ ಪೇಸ್ಟ್ ಆಫ್ ಪೌಡರ್ ಆಫ್ ದ ಫುಡ್ ಐಟಮ್ ಯೂಸಿಂಗ್ ಪೆಸ್ಟಲ್ ಆ್ಯಂಡ್ ಮಾರ್ಟರ್. ಕುಟ್ಟಾಣಿ ಬಳಸಿ, ಅಂದರೆ ಕುಟ್ಟೋದು, ಅರಿಯೋದು, ಅದನ್ನು ಬಳಸ್ಕೊಂಡು ಆಹಾರ ಪದಾರ್ಥಗಳ ಪೇಸ್ಟ್ ಮತ್ತು ಪುಡಿಯನ್ನು ಮಾಡ್ಕೊಳ್ಳಿ. ನೀವು ಏನೇನು ತೊಗೊಂಡಿದ್ದೀರೋ ಅದೆಲ್ಲವನ್ನು ಸ್ವಲ್ಪ ನುಣ್ಣಗೆ ಅರಕೊಳ್ಳಿ ಅಥವಾ ಪುಡಿಗಳನ್ನು ಮಾಡ್ಕೊಳ್ಳಿ ಚೆನ್ನಾಗಿ. Put about half teaspoon of each food item in a separate clean test tube. ಏನು ಮಾಡಿ, ಸುಮಾರು ಅರ್ಧ ಟೀ ಚಮಚ ಎಲ್ಲ ನೀವೆಲ್ಲ ಕುಟ್ಟಿ ಪುಡಿ ಮಾಡಿ ಅಥವಾ ನುಣ್ಣಗೆ ಅರ್ದಿಟ್ಕೊಂಡಿರ್ತಿಲ್ಲ ಆ ಎಲ್ಲ ಆಹಾರ ಪದಾರ್ಥಗಳು ಹಾಫ್ ಸ್ಪೂನ್, ಅರ್ಧ ಚಮಚದಷ್ಟು ಆಹಾರ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಟೆಸ್ಟ್ ಟ್ಯೂಬ್, ಕ್ಲೀನ್ ಟೆಸ್ಟ್ ಟ್ಯೂಬ್ಗೆ, ಪ್ರಣಾಳಕ್ಕೆ, ಟೆಸ್ಟ್ ಟ್ಯೂಬ್ಗಳಿಗೆ ಹಾಕೊಳ್ಳಿ. ನೋಡಿರ್ತೀರಲ್ಲ, ಟೆಸ್ಟ್ ಟ್ಯೂಬ್ಸ್ ಅಂದರೆ ಉದ್ದವಾದ ಗಾಜಿನ ನಳಿಕೆಗಳು ಈ ರೀತಿ ಇರುತ್ತೆ ಟೆಸ್ಟ್ ಟ್ಯೂಬ್ಗಳು. ಆ ಟೆಸ್ಟ್ ಟ್ಯೂಬ್ಗಳಿಗೆ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದಾಯ್ತಾ? ಎಲ್ಲ ಹಾಫ್ ಸ್ಪೂನ್ ಅಷ್ಟು. ಅದಕ್ಕೆ ಮುಂಚೆ ಪ್ರಿಕಾಷನ್ ಏನು? ಪ್ರಿಕಾಷನ್ಸ್, ಮುನ್ನೆಚ್ಚರಿಕೆ ಏನು ತಗೋಬೇಕು? ದೀಸ್ ಕೆಮಿಕಲ್ಸ್ ಆರ್ ಹಾರ್ಮ್ಫುಲ್ ಆ್ಯಂಡ್ ನೀಡೆಡ್ ಟು ಬಿ ಹ್ಯಾಂಡಲ್ ವಿತ್ ಕೇರ್. ಕೆಲವೊಂದು ರಾಸಾಯನಿಕಗಳು ತುಂಬ ಹಾನಿಕಾರಕವಾಗಿರ್ತದೆ ಇರುತ್ತೆ, ಅಂದರೆ ಕೆಲವೊಂದು ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತೀವಿ ಪರೀಕ್ಷೆಯನ್ನು ಮಾಡಲಿಕ್ಕೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಡು ನಾಟ್ ಟಚ್ ಎನಿ ಆಫ್ ದೀಸ್ ಕೆಮಿಕಲ್ಸ್ ಅನ್ಲೆಸ್ ಆಸ್ಕ್ಡ್ ಟು ಡೂ ಸೋ. ನಿಮ್ಮ ಶಿಕ್ಷಕರ ಅವರ ಒಂದು ಅವ್ರು ಹೇಳ್ದೇನೆ, ಅವರ ಸಲಹೆ ಇಲ್ಲದೇನೆ ನೀವು ಆ ರಾಸಾಯನಿಕಗಳನ್ನ ಮುಟ್ಟೋದಾಗಲಿ, ಅದನ್ನು ಟಚ್ ಮಾಡೋದಾಗಲಿ, ಅವ್ರು ಕೇಳ್ದೇನೆ ಯಾವುದೇ ರೀತಿ ಅದನ್ನು ತೆಗೆದುಕೊಳ್ಳೋದಾಗಲಿ ಮಾಡಬೇಡಿ ಕೆಮಿಕಲ್ಸ್ಗಳನ್ನ. ಇಫ್ ಎನಿ ಕೆಮಿಕಲ್ ಗೆಟ್ಸ್ ಸ್ಪಿಲ್ಡ್ ಆನ್ ಯುವರ್ ಬಾಡಿ, ಇಮಿಡಿಯೇಟ್ಲಿ ವಾಶ್ ದ ಅಟ್ಯಾಚ್ಡ್ ಏರಿಯಾ ವಿತ್ ವಾಟರ್. ಒಂದು ವೇಳೆ ನಿಮ್ಮ ಬಾಡಿ ಮೇಲೆ, ನಿಮ್ಮ ದೇಹದ ಮೇಲೆ ಏನಾದರೂ ಆ ರಾಸಾಯನಿಕ ಕೆಮಿಕಲ್ಸ್ ಏನಾದರೂ ಚೆಲ್ಬಿಡ್ತು ಅಂತ ಅಂದರೆ ತಕ್ಷಣ ಏನು ಮಾಡಿ, ಅಲ್ಲೇ ನೀರೇನಾದರೂ ಇದ್ದರೆ ನೀರಿನಿಂದ ಅದನ್ನು ತೊಳ್ಕೊಂಡ್ಬಿಡಿ. ಡು ನಾಟ್ ಪುಟ್ ಎನಿ ಆಫ್ ದೀಸ್ ಕೆಮಿಕಲ್ಸ್ ಇನ್ ಟು ಯುವರ್ ಮೌತ್ ಆರ್ ಟ್ರೈ ಟು ಸ್ಮೆಲ್ ದ್ಯಾಮ್. ಇಲ್ಲಿ ಇರ್ತಕ್ಕಂತಹ ಯಾವುದೇ ರಾಸಾಯನಿಕಗಳನ್ನ, ಯಾವುದೇ ಒಂದು ಕೆಮಿಕಲ್ಸ್ಗಳನ್ನ ಟೇಸ್ಟ್ ಮಾಡೋದಕ್ಕೆ, ಬಾಯಿಗೆ ಹಾಕೊಂಡು ಟೇಸ್ಟ್ ಮಾಡ್ತೀನಿ ನೋಡೋಕ್ಕೆ ಪೌಡರ್ ಥರ ಇದೆ, ಸಾಲ್ಟ್ ಥರ ಇದೆ ಅಂತ ನೋಡೋಕೆ ಹೋಗೋದು, ಅವುಗಳನ್ನ ಟೇಸ್ಟ್ ಮಾಡೋದು, ಮತ್ತು ಅದ್ರ ಸ್ಮೆಲ್ನ ನೋಡೋಕೆ ಹೋಗೋದು, ವಾಸನೆಯನ್ನು ನೋಡೋಕೆ ಹೋಗೋದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಗೊತ್ತಾಯ್ತಾ? ಓಕೆ, ಪ್ರಿಕಾಷನ್ಸ್ಗಳಿದೆಲ್ಲ. ಈಗ ಏನು ಮಾಡಬೇಕು, ಆ ಪ್ರಣಾಳಕ್ಕೆ, ಟೆಸ್ಟ್ ಟ್ಯೂಬ್ಗಳಿಗೆ ನೋಡಿ, ಚಿತ್ರದ ಈ ಥರ ಟೆಸ್ಟ್ ಟ್ಯೂಬ್ಸ್ ಇರುತ್ತಲ್ಲ, ಈ ಟೆಸ್ಟ್ ಟ್ಯೂಬ್ಗಳಿಗೆಲ್ಲ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀರಾ ಅಲ್ವಾ? ಈಗ ಏನು ಮಾಡೋಣ, ಆ್ಯಡ್ 2 to 3 tablespoons ಆಫ್ ವಾಟರ್ ಟು ಈಚ್ ಟೆಸ್ಟ್ ಟ್ಯೂಬ್ ಆ್ಯಂಡ್ ಶೇಕ್ ದೆಮ್ ವೆಲ್.
ಎಲ್ಲ ಟೆಸ್ಟ್ ಟ್ಯೂಬ್ಗಳಿಗೂ ಏನು 2 to 3 ಡ್ರಾಪ್ಸ್ ಇಲ್ಲಿ ಇದೆಯಲ್ಲ ಡ್ರಾಪರ್, ಇದ್ರ ಮೂಲಕ ಎಲ್ಲದಕ್ಕೂ 2 to 3 ಡ್ರಾಪ್ಸ್ ಪ್ರತಿಯೊಂದು ಟೆಸ್ಟ್ ಟ್ಯೂಬ್ಗಳಿಗೂ ವಾಟರ್ ನೀರನ್ನ ಹಾಕ್ತಾ ಬನ್ನಿ. ನೀರನ್ನ ಹಾಕ್ಬೇಕು. ಆ್ಯಡ್ 2 drops ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಟು ಈಚ್ ಟೆಸ್ಟ್ ಟ್ಯೂಬ್ ಯೂಸಿಂಗ್ ಎ ಡ್ರಾಪರ್. ನೀರು ಹಾಕಿದ್ಮೇಲೆ ಏನು ಮಾಡಬೇಕು, ಎಲ್ಲ ಟೆಸ್ಟ್ ಟ್ಯೂಬ್ಗಳಿಗೂ ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಈ ಏನು 2 ಹನಿ ಈ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಎಲ್ಲ ಟೆಸ್ಟ್ ಟ್ಯೂಬ್ಗಳಿಗೂ ಹಾಕ್ತಾ ಬರಬೇಕು. 2 to drop ಆಗ್ತಿದೆಯಾ? Now take another dropper and add a 10 drops of caustic soda solution to each. ತಾಮ್ರದ ಸಲ್ಫೇಟ್ ಹಾಕಿದ್ರೆ ಇದು ಕಾಸ್ಟಿಕ್ ಸೋಡಾ. ಈ ಕಾಸ್ಟಿಕ್ ಸೋಡಾದ ದ್ರಾವಣವನ್ನು ಆ ಹನಿಯನ್ನು 10 ಡ್ರಾಪ್ 10 ಡ್ರಾಪ್ಸ್ ಅಷ್ಟು ಕಾಸ್ಟಿಕ್ ಸೋಡಾ ಡ್ರಾಪ್ನ ಎಲ್ಲದಕ್ಕೂ ಹಾಕಬೇಕು. ಶೇಕ್ ವೆಲ್ ಆ್ಯಂಡ್ ಲೀವ್ ದ ಟೆಸ್ಟ್ ಟ್ಯೂಬ್ಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಫಾರ್ ಎ ಮಿನಿಟ್ಸ್. ಎಲ್ಲ ಟೆಸ್ಟ್ ಟ್ಯೂಬ್ಗಳನ್ನ ಚೆನ್ನಾಗಿ ಶೇಕ್ ಮಾಡಬೇಕು, ಅಲ್ಲಾಡಿಸಿ ಏನು ಮಾಡಬೇಕು, ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನೋಡಿ ಎಲ್ಲ ತೊಗೊಂಡಿದ್ದಾರೆ, ಪೇಸ್ಟಲ್ ಆ್ಯಂಡ್ ಮಾರ್ಟರ್ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಈ ಥರ. ಈ ಪೇಸ್ಟಲ್ಲಿ ಎಲ್ಲ ಏನು ಬ್ರೆಡ್ಡು, ರೈಸು, ಪೀನಟ್ಟು, ಪೀಸು, ಸೋಯಾಬೀನ್ ಎಲ್ಲವನ್ನು ತೊಗೊಂಡು ಚೆನ್ನಾಗಿ ಅರೆದು ಈ ರೀತಿ ರೆಡಿ ಮಾಡಿಕೊಂಡು ಇಟ್ಟಿದ್ದಾರೆ. ಈಗೇನು ಟೆಸ್ಟಿಂಗ್ ಫಾರ್ ದ ಪ್ರೆಸೆನ್ಸ್ ಆಫ್ ಪ್ರೋಟೀನ್ ಇನ್ ವೇರಿಯಸ್ ಫುಡ್ ಐಟಮ್. ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಇದೆ ಅಂತ ಪರೀಕ್ಷಿಸ್ತಿರೋದು ಇದು. ವಾಟ್ ಡಿಡ್ ಯು ಅಬ್ಸರ್ವ್? ಹಾಗಾದರೆ ನೀವೀಗ ಏನನ್ನು ಗಮನಿಸ್ತೀರಾ? ಏನು ಚೆನ್ನಾಗಿ ನುಣ್ಣಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಟೆಸ್ಟ್ ಟ್ಯೂಬ್ಗೆ ಹಾಕ್ಕೊಂಡಿದ್ದೀರಾ, ಹಾಫ್ ಸ್ಪೂನು. ಆಮೇಲೆ ಏನು ಮಾಡಿದ್ದೀರಾ, ಎಲ್ಲದಕ್ಕೂ 2 to 3 ಡ್ರಾಪ್ಸ್ ನೀರನ್ನು ಹಾಕಿದ್ದೀರಾ, ವಾಟರ್ನ. ಆಮೇಲೆ ತಾಮ್ರದ ಸಲ್ಫೇಟ್ನ 2 to ಡ್ರಾಪ್ಸ್ ಹಾಕ್ಕೊಂಡು ಬಂದಿದ್ದೀರಾ ಎಲ್ಲ ಟೆಸ್ಟ್ ಟ್ಯೂಬ್ಗೂ. ನಂತರ ಏನು 10 ಡ್ರಾಪ್ಸ್ ಆಫ್ ಕಾಸ್ಟಿಕ್ ಸೋಡಾವನ್ನು ಹಾಕಿದ್ದೀರಾ. ಈಗ ಸ್ವಲ್ಪ ಹೊತ್ತು ಎಲ್ಲವನ್ನು ಶೇಕ್ ಮಾಡಿ ಒಂದು ಕಡೆ ಇಟ್ಟಿದ್ದೀರಾ. ಏನು ಡಿಡ್ ದ ಕಂಟೆಂಟ್ ಆಫ್ ಸಮ್ ಟೆಸ್ಟ್ ಟ್ಯೂಬ್ಸ್ ಟರ್ನ್ ವೈಲೆಟ್? ಅಲ್ಲಿರ್ತಕ್ಕಂಥ ಯಾವ್ದಾದ್ರು ಟೆಸ್ಟ್ ಟ್ಯೂಬ್ಗಳಲ್ಲಿ ವೈಲೆಟ್ ಬಣ್ಣಕ್ಕೆ, ನೇರಳೆ ಬಣ್ಣಕ್ಕೆ ತಿರುಗಿರುವುದನ್ನು, ನೇರಳೆ ಬಣ್ಣ ಬಂದಿರತಕ್ಕಂಥ ಟೆಸ್ಟ್ ಟ್ಯೂಬ್ ಯಾವ್ದಾದ್ರು ನೋಡ್ತಿದ್ದೀರಾ, ಗಮನಿಸ್ತಿದ್ದೀರಾ? ದಿಸ್ ವೈಲೆಟ್ ಕಲರ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಪ್ರೋಟೀನ್ಸ್ ಇನ್ ದ ಫುಡ್ ಐಟಮ್. ರೈಟ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 3.3. ಯಾವ ಆಹಾರ ಪದಾರ್ಥಕ್ಕೆ ವೈಲೆಟ್ ಕಲರ್ ನೇರಳೆ ಬಣ್ಣ ಬಂದಿದೆಯೋ, ಇಲ್ಲಿ ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಬಂದಿದೆ ನೋಡಿ, ಆ ಒಂದು ಆಹಾರ ಪದಾರ್ಥದಲ್ಲಿ ಏನು ಪ್ರೆಸೆನ್ಸ್ ಆಫ್ ಪ್ರೋಟೀನ್ ಇರುವಿಕೆ ಇದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಆಯ್ತಾ? ವಾಟ್ ಕನ್ಕ್ಲೂಷನ್? ಇಷ್ಟರಲ್ಲಿ ಈಗ ಎಲ್ಲ ಆಹಾರ ಪದಾರ್ಥಗಳನ್ನು ಟೆಸ್ಟ್ ಮಾಡಿದ್ದೀವಿ. ಯಾವುದ್ಯಾವುದ್ರಲ್ಲಿ ಏನೇನು ಪ್ರೆಸೆನ್ಸ್ ಇದೆ, ಏನೇನು ಕಲರ್ ಬಂದರೆ ಯಾವ್ಯಾವುದು ಇದೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಂದ ಕಂಟಿನ್ಯೂ ಮಾಡಿ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಈಗ ನಾವು ತಗೊಂಡಿರ್ತಕ್ಕಂಥ ಫುಡ್ ಐಟಮಲ್ಲಿ ಯಾವುದ್ಯಾವುದ್ರಲ್ಲಿ ಏನೇನು ಪ್ರೆಸೆಂಟ್ ಇದೆ ಅಂತ ಇದನ್ನು ಫಿಲ್ ಮಾಡೋಣ. ಅರ್ಥ ಆಗಲಿಲ್ಲ ಅಂದರೆ ಒಂದು 2-3 ಟೈಮ್ ಆಡಿಯೋನ ಕೇಳಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಂದರೆ. ಆ್ಯಂಡ್ ಆದಷ್ಟು ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರಿಗೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಅಷ್ಟೇ. ಆ್ಯಂಡ್ 2-3 ಟೈಮ್ ಆಡಿಯೋನ ಕೇಳಿ, ಪ್ಲೇಲಿಸ್ಟ್ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಬಟ್ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ನಿಮಗೆ ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಲೈನ್ ವೈಸ್ ಮಾಡಿರೋದು ಬೇಕು. ಟೆಕ್ಸ್ಟ್ ಬುಕ್ ಇನ್ಸೈಡ್ ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ. ನಾನು ಲಿಂಕ್ನ ಸಹ ಹಾಕ್ತೀನಿ, ನಿಮಗೆ ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಸು ಅಲ್ಲಿ ಸಿಗುತ್ತೆ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. What is the starch means what? Starch ಅಂದರೆ ಏನು? ಬಿಕಾಸ್ ಎ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಇದು. ಎಕ್ಸ್ಪ್ಲೈನ್ ಎ ಟೆಸ್ಟ್ ಫಾರ್ ಸ್ಟಾರ್ಚ್. ಎಕ್ಸ್ಪ್ಲೈನ್ ಮಾಡಿ ಅಂದರೆ ವಿವರಿಸಿ ಅಂದರೆ ಟೆಸ್ಟ್ ಫಾರ್ ಸ್ಟಾರ್ಚ್ನ ನೀವೊಂದು ಆ್ಯಕ್ಟಿವಿಟಿನ ಮಾಡಬೇಕು. ಟೆಸ್ಟ್ ಫಾರ್ ಸ್ಟಾರ್ಚ್ಗೆ ಇದನ್ನು ತಗೊಳ್ಳಿ. ಪ್ಲೇಸ್ ಎ ಸ್ಮಾಲ್ ಪೀಸ್ ಆಫ್ ಇದನ್ನು. ಇಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಓಕೆ, ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇರಲ್ಲ. ಇದಕ್ಕೆ ಏನು ಹೋಮ್ವರ್ಕ್ ಕ್ವಶನ್ಸ್ ಏನಿಲ್ಲ. ಬಟ್ ನೀವು ಇದು ಆಡಿಯೋನ ಕೇಳಿಸ್ಕೊಂಡು ನಿಮಗೆ ಏನು ಹೋಮ್ವರ್ಕ್ ಕ್ವಶನ್ಸ್ ಗೊತ್ತಾ, ಅದ್ರ ಜೊತೆಗೆ ಪ್ರಿಕಾಷನ್ಸ್. ರೈಟ್ ದ ಪ್ರಿಕಾಷನ್ಸ್ ಟು ಯೂಸ್ ಬಿಫೋರ್ ಯೂಸ್ ದ ಕೆಮಿಕಲ್ಸ್ನ ಯೂಸ್ ಮಾಡೋದಕ್ಕೆ ಮುಂಚೆ ಯಾವ್ಯಾವ ಪ್ರಿಕಾಷನ್ಸ್ ತಗೋಬೇಕು, ಈ 3 ಪ್ರಿಕಾಷನ್ಸ್ನ ಬರೀರಿ. ಆ್ಯಂಡ್ ದೆನ್ ಟ್ರೈ ಟು ಆನ್ಸರ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್, ಪ್ರೋಟೀನ್, ಫ್ಯಾಟ್ ಇನ್ ದೀಸ್ ಫುಡ್ ಐಟಮ್. ಇದರಲ್ಲಿ ನಿಮ್ಗೆ ಗೊತ್ತಾದರೆ ಯಾವ್ಯಾವ ಫುಡ್ಡಲ್ಲಿ ಏನೇನಿದೆ ಅಂತ ಟೆಸ್ಟ್ ಮಾಡಿದ್ದೀವಲ್ವ, ನಿಮ್ಗೆ ಗೊತ್ತಾಗಿರುತ್ತೆ. ಇಲ್ಲಿ ಈ ಟೇಬಲ್ನ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಫಿಲ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ,
ಆ್ಯಂಡ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಸೈನ್ಸ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್.